ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನ ಬಗೆಹರಿಸೋಕೆ ಇನ್ನೂ ಒಂದು ವಾರ ಸಮಯ ಬೇಕು. ಸದ್ಯ 9,000 ವಾಣಿಜ್ಯ ಸಿಲಿಂಡರ್ಗಳು ಲಭ್ಯವಿದೆ. ವಿಧಾನ ಪರಿಷತ್ನಲ್ಲಿ ಸಚಿವ KH ಮುನಿಯಪ್ಪ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸದ್ಯ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಗೃಹ ಬಳಕೆ ಸಿಲಿಂಡರ್ನ ಬುಕ್ ಮಾಡೋದಕ್ಕೆ ಹೋದ್ರೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಇದು ಸಾರ್ವಜನಿಕರು ಕೂಡ ಹೇಳ್ತಾ ಇರೋದು. ಸೊ ಇನ್ನು ಅಗತ್ಯ ಸೇವೆಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಸ್ಪಿಟಲು, ಏರ್ಪೋರ್ಟು, ರೈಲ್ವೆ ಸ್ಟೇಷನ್ ಸೇರಿದಂತೆ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಪೂರೈಕೆಯನ್ನು ಮಾಡ್ತಾ ಇದ್ದೇವೆ. ಕೇಂದ್ರ 20% ಮಾತ್ರ ಕೊಡೋಕೆ ಅವಕಾಶ ಇದೆ ಅಂದಿದ್ದಾರೆ. ನಮಗೆ ಅನಿಲ ತರ್ತಾ ಇರುವ 16 ಹಡಗುಗಳು ಕ್ಯೂನಲ್ಲಿದೆ. ಒಂದು ವಾರ ಕಳೆದ್ರೆ ಸಮಸ್ಯೆ ಬಗೆಹರಿಬಹುದು. ಕಾಳಸಂತೆ ಮಾರಾಟ ತಡೆಯಲಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಹೇಳಿದ್ದಾರೆ. ಈಗ ಒಟ್ಟಾರೆ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಸಿಲಿಂಡರ್ಸ್ ಪ್ರಾಬ್ಲಮ್ ಇಲ್ಲ ಸಭಾಪತಿಗಳೇ. ಎಷ್ಟು ಸಪ್ಲೈ ಆಗ್ತಿತ್ತು ಅಷ್ಟು ರೆಗ್ಯುಲರ್ ಸಪ್ಲೈ ಆಗಿದೆ. ಈಗ ಅವ್ರಿಗೆ ಏನು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ಅಂತ ಅವ್ರಿಗೆ ಉಪವಾಸ ಬಂದ ಹೇಳ್ತೀನಿ. ಡೊಮೆಸ್ಟಿಕ್ ಪ್ರಯಾರಿಟಿ ಇರೋದು ಡೊಮೆಸ್ಟಿಕ್ದು. ಗೃಹ ಬಳಕೆನ ಯಾವ ಕಾಲಕ್ಕೂ ನಿಲ್ಸೋಕ್ಕಾಗಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಇದಕ್ಕೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಕೂಡ ಮಾಹಿತಿ ಇದೆ. ಪ್ರತಿದಿನ 3,52,921 ಸಿಲಿಂಡ್ರು ದಿನ ಖರ್ಚು ಮಾಡ್ತಾ ಇದ್ದಾರೆ, ಬಳಕೆ ಇದೆ. ಅದಕ್ಕೆ ಅವಶ್ಯಕತೆ ಆದಷ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು 3 ಕಾರ್ಪೊರೇಷನ್ಸು ಒಟ್ಟಿಗೆ ಅದನ್ನು ವಿತರಣೆ ಪ್ರತಿದಿನ ನಡೀತಾ ಇದೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗುತ್ತೆ. ಅವ್ರಿಗೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನು ಕೊಡೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ ಅವ್ರನ್ನ ಇಟ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನದಂತೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾಯಿದ್ದೀವಿ. ಆಮೇಲಿಂದ ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸು, ಕ್ಯಾಂಟೀನ್ಸು ಲೊಕೇಟೆಡ್ ಅಟ್ ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ನಂದಿನಿ ಮತ್ತು ಇಂದಿರಾ ಕ್ಯಾಂಟೀನ್ಗೆ 1,500 ಪೂರ್ತಿ ಅವರು ಖರ್ಚು ಮಾಡ್ತಾ ಇರೋಷ್ಟು ಕೊಡ್ತಾಯಿದ್ದೀವಿ. ನಮಗೆ ಅದರ ಜೊತೆಗೆ ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸು, ಜಿಯೋಲಾಜಿಕಲ್ ಪಾರ್ಕ್ಸು, ಸ್ಪೋರ್ಟ್ಸ್ ಹಾಸ್ಟೆಲ್ಸ್, ಇವೆಲ್ಲಕ್ಕೂ ಕೂಡ 8% ಅಂದರೆ ಅದಕ್ಕೂ 500 ಸಿಲಿಂಡರ್ ಕೊಡ್ತಾಯಿದ್ದೀವಿ. ಈಗ